ರಾಜ್ಯದಲ್ಲಿ ಜೋರಾದ ಮೂಡ ಮಹಾಯುದ್ಧ. ಪ್ರಾಸಿಕ್ಯೂಷನ್ ಭವಿಷ್ಯ ಏನಾಗುತ್ತೆ? ಕಾನೂನು ತಜ್ಞರು ಹೇಳೋದಾದ್ರೂ ಏನು? ಸಿಎಸ್ ದಿಢೀರ್ ಭೇಟಿ ಯಾಕೆ? ರಾಜ್ಯಪಾಲರ ನಿರ್ಧಾರ ಏನು? ಪ್ರಾಸಿಕ್ಯೂಷನ್ ಕನ್ಫ್ಯೂಷನ್. ಸಿಎಂಗೆ ಟೆನ್ಷನ್ ಕಾಡ್ತಾ ಇರುವಂತದ್ದು ಅಂದ್ರೆ ರಾಜ್ಯಪಾಲರು ಎಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡ್ತಾರೆ ಅನ್ನುವಂತ ಭಯ ಕಾಡ್ತಾನೆ ಇದೆ. ಸೊ ಆ ಕಾರಣಕ್ಕೋಸ್ಕರನೇ ಕೆಲವೊಂದು ಬಾರಿ ಅವ್ರು ಏನ್ ಪ್ರವಾಸ ಇತ್ತು ಅದನ್ನು ಕೂಡ ರದ್ದು ಮಾಡಿಕೊಂಡು ತುಂಬಾ ಟೆನ್ಷನ್ ಅಲ್ಲಿ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ರಾಜ್ಯಪಾಲರ ನಡೆ ಬಗ್ಗೆನೇ ಈಗ ಸಾಕಷ್ಟು ಕುತೂಹಲಕ್ಕೆ ಎಡಮಾಡ್ಕೊಟ್ಟಿರುವಂತದ್ದು. ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಗವರ್ನರ್ ಕೂಡ ಯಾವ ರೀತಿಯಾಗಿ ಅನುಮತಿಯನ್ನ ಕೊಡಬಹುದು, ಕೊಟ್ರೆ ಏನಾಗುತ್ತೆ, ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅನುಮತಿ ಕೊಡದೇ ಇದ್ರೆ ಏನಾಗುತ್ತೆ, ಈ ಪ್ರಕರಣವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಬೇಡವಾ? ಕಾನೂನು ತಜ್ಞರ ಜೊತೆ ಗವರ್ನರ್ ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾನೂನು ಸವಾಲುಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸಿಎಂ. ಅಕಸ್ಮಾತ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಇರುವಂತ ಆಪ್ಷನ್ ಅಂದ್ರೆ ಸಿದ್ದರಾಮಯ್ಯನವರಿಗೆ ಕಾನೂನು ಹೋರಾಟ ಮಾಡ್ಬೇಕಷ್ಟೇ. ಯಾವುದೇ ರೀತಿಯಾದಂತ ಆಪ್ಷನ್ಸ್ ಇಲ್ವೇ ಇಲ್ಲ. ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಕಾನೂನು ಹೋರಾಟಕ್ಕೆ ಬೇಕಾದಂತ ದಾಖಲೆಯನ್ನ ಸಂಗ್ರಹ ಮಾಡ್ಕೊಳ್ಳಿಕ್ಕೂ ಕೂಡ ಹೇಳಿದಾರಂತೆ. ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಮುಂದಿನ ಹೋರಾಟ ಹೈಕೋರ್ಟ್ ಮೊರೆ ಹೋಗ್ಲಿಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಳ್ಳಾಗಿದೆ. ಕಾನೂನಿನ ಮೂಲಕ ಉತ್ತರ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿದೆ. ಅದೇನೇ ಇದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರೆ ನೈತಿಕತೆ ಅನ್ನುವಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಬಿಕಾಸ್ ಇಡೀ ದೇಶದಲ್ಲಿ ಎಲ್ಲೇ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನೈತಿಕತೆ ಅನ್ನುವಂತ ಪ್ರಶ್ನೆ ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಆಗಿದ್ಕೊಂಡು ಒತ್ತಡ ಇರುತ್ತೆ, ಅಲ್ಲಿ ತನಿಖೆ ಕೂಡ ಸರಿಯಾಗಿ ಆಗೋದಿಲ್ಲ ಅನ್ನುವಂತ ಮೇನ್ ರೀಸನ್ ಇರುತ್ತೆ. ಆದ್ರೆ ಎಕ್ಸೆಪ್ಟ್ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹೊರತುಪಡಿಸಿದ್ರೆ ಇನ್ನ ಉಳಿದಂತೆ ಎಲ್ಲಾ ಕಡೆನೂ ಕೂಡ ನಾವು ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ತಕ್ಷಣ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಬಿಟ್ರು. ಅವಾಗ ರಾಜ್ಯಪಾಲರು ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರಲಿಲ್ಲ ಯಡಿಯೂರಪ್ಪನವ್ರಿಗೆ. ಡೈರೆಕ್ಟ್ ಪ್ರಾಸಿಕ್ಯೂಷನ್ಗೆ ಓಕೆ ಅಂದಿದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಪ್ರಾಸಿಕ್ಯೂಷನ್ ನ ಭಯ ಕಾಡ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಸೊ ಹೀಗಾಗಿ ಪ್ರವಾಸವನ್ನೆಲ್ಲವನ್ನು ಕೂಡ ನಿನ್ನೆನೂ ರದ್ದು ಮಾಡ್ಕೊಂಡಿದ್ರು. ಇನ್ನೊಂದ್ ಕಡೆ ಗವರ್ನರ್ ಕೂಡ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇನ್ನೂ ಕೂಡ ಡಿಲೇ ಆಗಬಹುದು ಅಂತ ಅನ್ಸುತ್ತಾ? ಈ ಒಂದು ಗೊಂದಲಕ್ಕೆ ತೆರೆ ಬೀಳುವಂತ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಸಿದ್ದರಾಮಯ್ಯನವರ ಮುಂದೆ ಇರುವಂತ ಆಪ್ಷನ್ಸ್ ಆದ್ರೂ ಏನು ಅಂತ ಇದರಿಂದ ಪಾರಾಗಬೇಕು ಅಂದ್ರೆ? ಪೃಥ್ವಿರಾಜ್ ಹಾರನಹಳ್ಳಿ, ಸರ್ಕಾರ ಮತ್ತು ಗವರ್ನರ್ ನಡುವಿನ ಕಿತ್ತಾಟ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅದು ತಮಿಳುನಾಡು, ವೆಸ್ಟ್ ಬೆಂಗಾಲ್ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ತಮ್ಮ ಅಣತಿಯಂತೆ ಬಳಸ್ಕೊಳ್ತಿದೆ ಮತ್ತು ವಿಪಕ್ಷಗಳ ಸರ್ಕಾರಗಳನ್ನ ಅಣಿಲಿಕ್ಕೆ ಬಳಸ್ಕೊಳ್ತಿದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರೋ ಬೆನ್ನಲ್ಲೇ ಇದೀಗ ಕರ್ನಾಟಕದಲ್ಲಿ ಕೂಡ ಗವರ್ಮೆಂಟ್ ವರ್ಸಸ್ ಗವರ್ನರ್ ನಡುವಿನ ಸಂಘರ್ಷಕ್ಕೆ ಇದೀಗ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮೂಡಾ ಪ್ರಕರಣ ಸಿವಿಲ್ ಪ್ರಕರಣ ಆಗಿರುವಂತದ್ದು. ಈಗಾಗಲೇ ಮೂಡಾ ಪ್ರಕರಣ ವಿಧಾನಸಭೆಯಲ್ಲಿ ಅಧಿವೇಶನದ ಚರ್ಚೆಗೂ ಮುನ್ನಾ ದಿನವೇ ಏಕಸದಸ್ಯ ಪೀಠದ ತನಿಖೆಗೆ ಮುಖ್ಯಮಂತ್ರಿಗಳು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಈಗ ಸಾಮಾಜಿಕ ಹೋರಾಟಗಾರ ಟಿ.ಜೆ. ಅಬ್ರಾಮ್ ರವರು ಇದನ್ನ ಪ್ರಾಸಿಕ್ಯೂಷನ್ ಅಂದ್ರೆ ಕಾನೂನು ಹೋರಾಟಕ್ಕೆ ಅನುಮತಿ ಕೊಡಬೇಕಂತೇಳಿ ರಾಜ್ಯಪಾಲರವರಿಗೆ ಮನವಿಯನ್ನು ಮಾಡಿರುವಂತದ್ದು. ಆ ಮನವಿ ಮೇರೆಗೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಒಂದು ಸೋಕಾಸ್ ನೋಟಿಸ್ ಅನ್ನು ಕೊಟ್ಟಿರುವಂತಹ ಸೋಕಾಸ್ ನೋಟಿಸ್ಗೆ ಕ್ಯಾಬಿನೆಟ್ ನಲ್ಲಿ ಆಗಿರ್ತಕ್ಕಂಥ ನಿರ್ಣಯವನ್ನೇ ಉತ್ತರವಾಗಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಇದೀಗ ಪ್ರಾಸಿಕ್ಯೂಷನ್ಗೆ ಒಂದು ಕಡೆ ಕೊಡೋದ್ರಿಂದ ಅದರ ಸಾಧಕ ಬಾಧಕಗಳು ಮತ್ತು ಇದು ಸಿವಿಲ್ ಪ್ರಕರಣ ಆಗಿದ್ದರಿಂದ ಕೋರ್ಟ್ಗಳಲ್ಲೂ ಕೂಡ ಎಲ್ಲೊಂದ್ ಕಡೆ ಜಾಮೀನು ಸಿಗುವ ಸಾಧ್ಯತೆ ಇರುವುದು ಅಥವಾ ತಡೆ ಆಗುವ ಸಾಧ್ಯತೆ ಇರುವಂತದ್ದು ಲೆಕ್ಕಾಚಾರಗಳು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಲೋಕಸಭೆ ಅಧಿವೇಶನ ನಡೀತಿರುವಂತಹ ಸಂದರ್ಭದಲ್ಲಿ ಮೂಡಾ ಪ್ರಕರಣ ಲೋಕಸಭೆಯಲ್ಲಿ ಕೂಡ ಸದ್ದಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ರಾಜ್ಯಪಾಲರ ಮುಖಾಂತರ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ವಿಪಕ್ಷಗಳು ಮುಗಿಬೀಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಎಲ್ಲರ ನಡುವೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನು ಹೋರಾಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಎಲ್ಲಾ ದಾಖಲೆಗಳನ್ನು ಕೂಡ ಸಿದ್ಧ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ವಕೀಲರು, ಹಿರಿಯ ವಕೀಲರು, ಅಡ್ವೊಕೇಟ್ ಜನರಲ್ ಮತ್ತು ಕಾನೂನು ತಂಡದ ಜೊತೆ ಚರ್ಚೆಯನ್ನು ಮಾಡಿರುವಂತದ್ದು. ಅವರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣರವರು ಎಲ್ಲ ಡಾಕ್ಟರ್ ಮತ್ತು ದಾಖಲೆಗಳನ್ನು ಕಲೆ ಹಾಕಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ರೆ ನೇರವಾಗಿ ಕಾನೂನು ಸಂಘ ಹೋರಾಟಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಯಾವುದೇ ಕಾರಣ ಕೂಡ ರಾಜೀನಾಮೆ ಕೊಡಬಾರದು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಆ ಮುಖಾಂತರ ಗವರ್ನರ್ ಮತ್ತು ಗವರ್ಮೆಂಟ್ ನಡುವಿನ ಸಂಘರ್ಷಕ್ಕೆ ಇದು ವೇದಿಕೆ ಆಗೋದು ಬಹುತೇಕ ನಿಶ್ಚಯ ಆಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಮಾನಸಿಕವಾಗಿ ಸಿದ್ಧ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ರಾಜ್ಯಪಾಲರು ಕೂಡ ಇದನ್ನ ಪ್ರಾಸಿಕ್ಯೂಷನ್ಗೆ ವಹಿಸಬೇಕಾ ಬೇಡ ಎಂಬ ಜಿಜ್ಞಾಸೆಯಲ್ಲಿ ಇರ್ತಕ್ಕಂಥದ್ದು. ಒಂದು ಕಡೆ ಲೋಕಸಭೆ ಅಧಿವೇಶನ, ಮತ್ತೊಂದು ಕಡೆ ಇದು ಸಿವಿಲ್ ಪ್ರಕರಣ ಆಗಿದ್ದರಿಂದ ಮುಂದೆ ಕೋರ್ಟ್ ನಲ್ಲಿ ಹಿನ್ನಡೆ ಆಗುತ್ತೆಂಬ ಲೆಕ್ಕಾಚಾರಗಳು. ಈ ಎಲ್ಲದರ ನಡುವೆ ಕೂಡ ಲೋಕಾಯುಕ್ತ ಅಥವಾ
ಸಿಟ್ಟಿಂಗ್ ಜಡ್ಜ್ ಮುಖಾಂತರ ತನಿಖೆಯನ್ನ ಕಾಲಮಿತಿಯೊಳಗೆ ತನಿಖೆಯನ್ನು ಮಾಡಿಸಿ ಆ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಬಹುದಾ ಎಂಬ ರೀತಿಯಾಗಿ ಈಗಾಗಲೇ ಚರ್ಚೆಯನ್ನು ಮಾಡಿರುವಂತದ್ದು. ಮತ್ತೊಂದು ಕಡೆ ದೂರುದಾರಾಗಿರ್ತಕ್ಕಂಥ TJ ಅಬ್ರಾಮ್ ರವರ ಮೇಲಿನ ಕ್ರೆಡಿಬಿಲಿಟಿ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಶ್ನೆಗಳು ಎದ್ದಿರ್ತಕ್ಕಂಥ, ಅವರ ಮೇಲೆ ಅನೇಕ ಆರೋಪಗಳಿರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈ ಹಿಂದೆ ದಂಡವನ್ನು ಕೂಡ ಹಾಕಿರ್ತಕ್ಕಂಥ. ಹಾಗಾಗಿ ಇದರಿಂದ ಹಲವಾರು ಲೆಕ್ಕಾಚಾರಗಳು ಕೂಡ ನಡೆದಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಾಗಿ ಇನ್ನೊಂದಷ್ಟು ಸಮಯವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಆದ್ರೆ ಮುಖ್ಯಮಂತ್ರಿಗಳು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು, ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡಿರುವಂತದ್ದು. ಇದಕ್ಕೆ ಹೈಕಮಾಂಡ್ ಕೂಡ ಅವರಿಗೆ ಬೆಂಬಲವಾಗಿ ನಿಂತಿರುವಂತದ್ದು ಪೃಥ್ವಿರಾಜ್ ಹಾರನಹಳ್ಳಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಕ್ಚುಲಿ ಪ್ರಮುಖವಾಗಿ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅಂತ ಹೇಳಲಾಗ್ತದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಬಿಕಾಸ್ ಒಂದ್ ಕಡೆ ಸಂಸತ್ ಅಧಿವೇಶನ ನಡೀತಾ ಇರುವಂತದ್ದು, ಈ ಸಂದರ್ಭದಲ್ಲಿ ಏನಾದ್ರೂ ಅನುಮತಿ ಕೊಟ್ಬಿಟ್ರೆ ದೊಡ್ಡದಾಗಿ ಕೋಲಾಹಲ ಎದ್ದೇಳುತ್ತೆ. ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದು ರೀಸನ್ ಕಾಣಿಸ್ತಾ ಇರುವಂತದ್ದು. ಇನ್ನೊಂದು, ಈಗ ಪಾದಯಾತ್ರೆ ಮಾಡ್ತಾ ಇದಾರಲ್ಲ, ಅದು 9ನೇ ತಾರೀಕು ಮುಗಿಯುತ್ತೆ. ಈ ಸಂದರ್ಭದಲ್ಲೇ ಕೊಟ್ಬಿಟ್ರೆ ದೋಸ್ತಿ ನಾಯಕರಿಗೆ ಮಣಿದಿದ್ದಾರೆ ರಾಜ್ಯಪಾಲರು, ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಅನುಮತಿ ಕೊಟ್ಟರು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ಬಿಡುತ್ತೆ ಅನ್ನುವಂಥ ರೀಸನ್ಗೆ 12ನೇ ತಾರೀಕಿನ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.